ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ಮಿತ್ರರೇ, ನಮ್ಮೆಲ್ಲರೂ ಒಳ್ಳೆಯದಾಗಲಿ. ಸೈಕಾಲಜಿಕಲ್ ಆಗಿ ಮಾನವ ಪ್ರಾಣಿಶಾಸ್ತ್ರ ಅದರ ಅಣುಗಳು ಆಗಿ ಸಕಲ ಜೀವರಾಶಿಗಳು ಯಾವ ರೀತಿ ವಾಸ ಮಾಡುತ್ತೆ ಅನ್ನೋದಕ್ಕೆ ಇದು ನಮ್ಮ ಮನೆ ಹಿಂದುಗಡೆ ಸುಮಾರು ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ಮರಿ ಮಾಡಿದೆ. ನಮ್ಮ ಮನೆ ನೋಡಿ ಅಲ್ಲೇ ಕಾಣುತ್ತೆ. ಇದೊಂದು ಕೆಲವೊಂದು ಮರ ದಿಂಡುಗಳ ಒಂದು ಮೆದೆ. ಇದು ಇಲ್ಲಿ ಟೊಮಾಟೊ ಕಡ್ಡಿ ಅಂತ ಇದನ್ನು ಕರೀತಾರೆ. ವ್ಯವಸಾಯಕ್ಕೆ ಬಳಸ್ತಾರೆ ಕಡ್ಡಿಗಳನ್ನು ಟೊಮಾಟೊ ಬೆಳೆಗೆ. ಇಲ್ಲಿ ಇದರೊಳಗಡೆ ನಾಯಿ ಏನು ಮಾಡಿದೆ, ಮರಿಗಳನ್ನು ಹಾಕಿದೆ ಇದರೊಳಗಡೆ. ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ಈ ಸಣ್ಣ ಸಣ್ಣ ಮರಿಗಳು ಜನ್ಮ ಆದಾಗ ಪಾಪ ಈ ಕಡ್ಡಿಗಳ ಸಂದಲ್ಲಿ ಈ ಸಂದುಗಳಲ್ಲಿ ಸಿಕ್ಕಾಗ್ಬಿಟ್ರೆ ಒಳಗಡೆ ಏನು ಮಾಡೋದು ಅಂತ. ಅದೇನು ಮಾಡಿದೆ ಇವರಮ್ಮ, ಇಲ್ಲಿ ದಾರಿ ಮಾಡಿಕೊಂಡು ಒಂದೇ ಒಂಚೂರು ದಾರಿ ಮಾಡ್ಕೊಂಡಿತ್ತು ಫಸ್ಟು. ಆಮೇಲೆ ಸ್ವಲ್ಪ ದೊಡ್ಡದಾಗಿ ಮಾಡಿದೆ. ಈಗ ದೊಡ್ಡದಾಗಿದೆ. ಮೊದಲು ಇಷ್ಟು ಇರಲಿಲ್ಲ. ಇವರ ತಾಯಿ ಕೂತ್ಕೊಂಡೇ ಮಕ್ಕಳಿಗೆ ಹಾಲು ಕೊಡಿಸ್ತಿತ್ತು. ಆ ರೀತಿ ಪರಿಸ್ಥಿತಿ. ನಾನು ಸುಮಾರು ಫೆಬ್ರವರಿಯಲ್ಲಿ ನೋಡಿದ್ದು. ಅನಂತರ ಇಲ್ಲಿ ಮರಿಗಳನ್ನು ನೋಡಲಿಲ್ಲ. ಈಗಲೇ ನಾನೀಗ ಅನಂತರ ಮರಿಯನ್ನು ನೋಡ್ತಾ ಇರೋದು. ನೋಡಿ, ಇಲ್ಲಿ ನಮ್ಮ ಮನೆ ಮುಂದೆ ಸ್ವಲ್ಪ ದೂರದಲ್ಲಿ ಕಾರ್ನರಲ್ಲಿ ಹಲಸಿನ ಮರ ಇದೆ. ಹಾಗೆ ಇಲ್ಲಿ ನಮ್ಮ ಮನೆ ಸುತ್ತಲೂ ಕೆಲವೊಂದು ಕಲ್ಲಂಗಡಿ ತೋಟ ಇರುತ್ತೆ. ಕಲ್ಲಂಗಡಿ ತೋಟ ಎಲ್ಲ ಇದೆಲ್ಲ ನಾನು ಮುಂದೆ ನಿಮಗೆ ವಿವರವಾಗಿ ಸ್ವಲ್ಪ ತೋರಿಸ್ತೀನಿ. ಈಗ ಬರೀದು ಟ್ರೈಲರ್ ಅಂದ್ಕೊಳ್ಳಿ. ಇಷ್ಟೊತ್ತು ತೋರಿಸಿದ್ದು ಟ್ರೈಲರ್ ನಿಮಗೆ ನೆನಪಿಟ್ಕೊಳ್ಳಿ. ಈಗ ನಮ್ಮ ಮನೆಯಿಂದ ಆಚೆ ಹೋದರೆ ಹೊರಗಡೆ ಏನಿದೆ, ಮನೆಯಿಂದ ಆಚೆ ಹೋದರೆ ನೀವು ಆಗಲೇ ನಾಯಿ ಮರಿಗಳನ್ನು ನೋಡಿದ್ರೆ ಅದು ನಮ್ಮ ಮನೆ ಹಿಂದುಗಡೆ. ಅದನ್ನು ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ ರಿಪೀಟು. ಅದಕ್ಕೂ ಮೊದಲು ಇಲ್ಲಿ ದೊಡ್ಡ ದೊಡ್ಡದಾಗಿ ನೋಡಿ. ಇಡೀ ಇಲ್ಲಿ ತೋಟದಲ್ಲಿ ನಮ್ಮ ಮನೆ ಮುಂದೆ ಈ ರೀತಿ ಮಾವಿನ ಮರಗಳ ಗಿಡಗಳನ್ನು, ಸಸ್ಯಗಳನ್ನು ಹೋದ ವರ್ಷ ಅಂದರೆ 2025ನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ಗಿಡಗಳನ್ನು ಸಸಿ ನೆಟ್ಟಿದ್ದಾರೆ. ಇಲ್ಲಿ ಸುಮಾರು 90ಕ್ಕೂ ಹೆಚ್ಚು ಗಿಡಗಳಿದೆ. 2.5 ಎಕರೆ ಜಮೀನಿದೆ. 2.5 ಎಕರೆ ಜಮೀನಿದೆ. ನಮ್ಮ ಮನೆ ಮುಂದೆ ನೋಡ್ಬೋದು. ನಮ್ಮ ಮನೆ ಮುಂದೆ 2.5 ಎಕರೆ ಜಮೀನಿದೆ. ಇದು ತಿಪ್ಪಮ್ಮನವ್ರ ಭೈರಪ್ಪ ಅಂತೇಳಿ, ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ. ಅವ್ರ ತೋಟದಲ್ಲಿ ಈಗ ನಾನು 7 ವರ್ಷದಿಂದ ಇದೇ ಮನೆಯಲ್ಲಿದ್ದೀನಿ. 7 ವರ್ಷದಿಂದ ಇದ್ದೀನಿ. ಈ ಮನೆ ಫಸ್ಟ್ ಎಲ್ಲ ಹಾಳಾಗಿತ್ತು, ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇಷ್ಟೊಂದು ಮರಗಳಿದೆ. ನಾನು ಈ ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀನಿ. ಇಷ್ಟೂ ಗಿಡಗಳಲ್ಲಿ ಕಾಯಿ ಬಿಟ್ಟಿಲ್ಲ. ಆದರೆ ಒಂದೇ ಒಂದು ಗಿಡದಲ್ಲಿ ಮಾತ್ರ ಕಾಯಿ ಬಿಟ್ಟಿದೆ. ಯಾಕೆ ನೋಡಿ ಇವರೇ, ಇಲ್ಲಿ ಪಕ್ಕದಲ್ಲಿ ಕಲ್ಲಂಗಡಿ ತೋಟ ಇದೆ. ನಾರಾಯಣ ರೆಡ್ಡಿ ಅವರು, ಮರಿಯಪ್ಪ ಅವರ, ಅಕ್ಲಮ್ನವರ ಮರಿಯಪ್ಪ ಅವರ, ನಾರಾಯಣ ರೆಡ್ಡಿ ಅವ್ರ ತೋಟದಲ್ಲಿ ಕಾಯಿಗಳು. ನಾರಾಯಣ ರೆಡ್ಡಿ ನನಗೆ ಒಂದು ರೀತಿಯಲ್ಲಿ ಶಿಷ್ಯರಾಗಬೇಕು, ಭಕ್ತರಾಗಬೇಕು. ಹಾಗೆ ನಮ್ಮ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರ ಗುರುಕುಲದಲ್ಲಿ ಗುರುಗಳು ಕೂಡ ಆಗಿದ್ದಾರೆ. ಅವರು ಇಲ್ಲಿ ಪಕ್ಕದಲ್ಲಿ ಅವ್ರದ್ದು ತೋಟ ಇರುತ್ತೆ. ಅವರ ಒಂದು ಹುಡುಗ ಬಾಮೈದ ಮಧು ಅಂತಿದ್ದಾರೆ. ಅವ್ರ ಕೈಯಲ್ಲಿ ಕಾಯಿಗಳನ್ನು ಕಳಿಸಿದ್ರು. ತೋಟದಲ್ಲಿ ಬೆಳೆದಿದ್ದಾರೆ ಪಕ್ಕದಲ್ಲೇ. ಅವ್ರು ನಾನು ಕಳಿಸಿದ್ರು. ಅವುಗಳನ್ನು ನಾನು ತಿನ್ಕೊಂಡಿದ್ದೀನಿ. ಇದು ನನ್ನ ಜೀವನ ಚರಿತ್ರೆನ ಈಗ ಹೊಸ್ದಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಆಗಲೇ ಎಲ್ಲ ತೋರಿಸಿದ್ದು ಟ್ರೈಲರ್ ಅಂತ ನಾನು ಆಗಲೇ ಹೇಳಿದೆ. ಈಗ ನಾಯಿ ಮರಿಗಳೆಲ್ಲಿದೆ, ಹಲಸಿನ ಮರ ಎಲ್ಲಿದೆ, ಮಾವಿನ ಗಿಡದ ಕಥೆ ಏನು, ಇದೆಲ್ಲ ಸ್ವಲ್ಪ ವಿವರವಾಗಿ ಈಗ ನೋಡೋಣ. ಸೈಕಾಲಜಿಕಲಾಗಿ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ತನ್ನ ಸುತ್ತಲೂ ಪರಿಸರ ಮತ್ತು ವಾತಾವರಣ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವಿಲ್ಲಿ ನೋಡೋಣ. ನಾನು ಯಾವುದೋ ಒಂದು ಬೆಳೆ ಬಗ್ಗೆ ಹೇಳಲಿಕ್ಕೆ ಬಂದಿಲ್ಲ, ಯಾವುದೋ ಒಂದು ನಾಯಿ ಬಗ್ಗೆ ಹೇಳಲಿಕ್ಕೆ ಬಂದಿಲ್ಲ, ಯಾವುದೋ ಒಂದು ಹಣ್ಣು ಹಂಪಲದ ಬಗ್ಗೆ ಹೇಳೋಕ್ಕೆ ಬಂದಿಲ್ಲ. ನೆನ್ಪಿಟ್ಕೊಳ್ಳಿ, ನಾನು ಸೈಕಾಲಜಿಕಲಾಗಂತ ಮೊದಲೇ ಹೇಳಿದ್ದೀನಿ. ಯಾತ್ರಾ ದರ್ಶನ ಈ ಚಾನಲಲ್ಲಿ ಹೆಚ್ಚಾಗಿ ನಿಮಗೆ ದರ್ಶನ ಮಾಡೋದೇ ಇರುತ್ತೆ. ಎಲ್ಲವೂ ಸೈಕಾಲಜಿಕಲ್ ಆಗಿರುತ್ತೆ, ಮಾನವಶಾಸ್ತ್ರದ ಬಗ್ಗೆ ಇರುತ್ತೆ. ಮನೋಬಲ ಹೆಚ್ಚಿಸ್ಕೊಳ್ಳೋದು ಹೇಗೆ, ತಪಶಕ್ತಿ ಹೆಚ್ಚಿಸ್ಕೊಳ್ಳೋದು ಹೇಗೆ, ಯೋಗ ಶಕ್ತಿ ಹೆಚ್ಚಿಸ್ಕೊಳ್ಳೋದು ಹೇಗೆ, ಎಲ್ಲಿ ಧ್ಯಾನ ಮಾಡಬೇಕು, ಎಲ್ಲಿ ತಪಸ್ಸು ಮಾಡಬೇಕು. ನೋಡಿ, ಒಂಟಿ ಮನೆಯನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮನೆ ಸುತ್ತಲೂ ಬರೀ ಮಾವಿನ ಗಿಡಗಳು 90ಕ್ಕೂ ಹೆಚ್ಚಿದೆ ಮನೆ ಮುಂದೆ. ಆದರೆ ಒಂದೇ ಒಂದು ಗಿಡದಲ್ಲಿ ಮಾತ್ರ ಕಾಯಿ ಬಿಟ್ಟಿದೆ. ಅದು ಈ ಮನೆ ಮುಂದುಗಡೆ. ಇದು ಬರೀ ಈಗ ಮಿರಾಕಲ್ ಅಲ್ಲ. ಹಿಂದೆ ನಾನು ಇಲ್ಲಿ ಸೋರೆಕಾಯಿ ಗಿಡ ಉಣಿದ್ದೆ. ಆಗ ಎಷ್ಟು ದೊಡ್ಡದಿತ್ತು ಗೊತ್ತಾ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಕುಡಿಲಿಕ್ಕೂ ನೀರಿಲ್ಲ, ಬಳಸಲಿಕ್ಕೂ ನೀರಿಲ್ಲ, ಒಂದು ಪಾತ್ರೆ ತೊಳಿಕಾಗಲಿ, ಒಂದು ಬಾತ್ರೂಮ್ಗಾಗಲಿ ನೀರಿಲ್ಲ. ಆದರೆ ಇಲ್ಲಿ ಮಾವಿನ ಗಿಡದಲ್ಲಿ ಒಂದೇ ಒಂದು ಗಿಡದ, ಅದು ನಮ್ಮ ಮನೆ ಮುಂದೆ ಇರ್ತಕ್ಕಂಥ ಗಿಡದಲ್ಲಿ ಕಾಯಿ ಬಿಟ್ಟಿದೆ. ಇನ್ನು ಹಲಸಿನ ಮರ ನೋಡಿ ಆ ಕಾರ್ನರಲ್ಲಿದೆ, ದೂರದಲ್ಲಿ. ನಾನು ಜೂಮ್ ಮಾಡಿ ತೋರಿಸ್ದೆ. ಈಗ ಅಲ್ಲಿ ಹೋಗೋಣ, ಹಲಸಿನ ಮರದ ಹತ್ರ ನಾವು ಹೋಗೋಣ. ಅಲ್ಲಿ ಯಾವ ರೀತಿ ಇದೆ ಕಾಯಿ ಅಂತ ನಾನು ಆಮೇಲೆ ನಿಮಗೆ ಈ ಕಥೆ ಹೇಳ್ತೀನಿ, ಮಾವಿನ ಗಿಡದ ಕಥೆ. ನೋಡಿ, ಮನೆ ಇಲ್ಲೇ ಪಕ್ಕದಲ್ಲೇ ಒಂದೇ ಒಂದು ಗಿಡದಲ್ಲಿ ಕಾಯಿ ಬಿಟ್ಟಿದೆ ಅಷ್ಟೇ. ಈ ಚಿಕ್ಕ ಗಿಡದಲ್ಲಿ, ಇಡೀ 90 ಗಿಡದಲ್ಲಿ ಈ ಒಂದೇ ಗಿಡದಲ್ಲಿ ಕಾಯಿ ಬಿಟ್ಟಿರೋದು ಮನೆ ಮುಂದೆ ಇರ್ತಕ್ಕಂಥ ಗಿಡದಲ್ಲಿ ಮಾತ್ರ. ಅದು ಹೋದ ವರ್ಷ
2025ನೇ ಇಸ್ವಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಗಿಡ ನೆಟ್ಟಿರೋದು. 90 ಗಿಡಕ್ಕೂ ಅಧಿಕವಾಗಿದೆ. ಒಂದು ಗಿಡದಲ್ಲಿ ಕಾಯಿ ಇಲ್ಲ. ಈ ಒಂದೇ ಗಿಡದಲ್ಲಿ ಕಾಯಿ ಇರೋದು, 90 ಗಿಡದಲ್ಲಿ ಕಾಯಿ ಇಲ್ಲ, ನೆನಪಿಟ್ಕೊಳ್ಳಿ. ಆಮೇಲೆ ನೋಡಿ, ಇಲ್ಲಿ ಯಾರೂ ಬರೋದಿಲ್ಲ. ಈ ಮನೆ ಒಂಟಿಯಾಗಿರುತ್ತೆ. ಮನೆಯ ಸುತ್ತಲೂ ಬೆಳೆಗಳು ಮಾಡ್ತಾರೆ. ಇಲ್ಲಿ ಮರ ಗಿಡ ಬೆಳೆಗಳಿರುತ್ತೆ, ಬೆಳೆಗಳಿರ್ತದೆ. ಇಲ್ಲಿ ಯಾರೂ ಹೊರಗಡೆ ಒಳಗಡೆ ಬರೋದಿಲ್ಲ. ಸುತ್ತಲೂ ಆ ಕಡೆ ರೋಡ್ ಇರುತ್ತೆ, ರಸ್ತೆ. ಆ ಕಡೆ ದೂರದಲ್ಲಿ 150 ಮೀಟ್ರ್ ದೂರದಲ್ಲಿ ಮನೆಗಳಿರುತ್ತೆ, ಹಳ್ಳಿ ಇರುತ್ತೆ. ನೋಡಿ, ದೂರದಲ್ಲಿ ಕಾಣುತ್ತೆ. ಅಲ್ಲಿಂದ ಬೇಸಿಗೆನಲ್ಲಿ ಮಾತ್ರ ಮಕ್ಕಳು ಬರ್ತಾರಷ್ಟೇ. ಇಲ್ಲಿ ಯಾರೋ ಒಬ್ಬೊಬ್ರು ಬರ್ತಾರಷ್ಟೇ, ಇಲ್ಲಿ ಯಾರೂ ಬರಲ್ಲ, ನೆನ್ಪಿಟ್ಕೊಳ್ಳಿ. ವೀಕ್ಷಕರೇ, ಇಂಥ ಏರಿಯಾನಲ್ಲಿ ಮನೆ ಇದೆ. ಮನೆಯಲ್ಲಿ ಧ್ಯಾನ, ತಪಸ್ಸು, ಯೋಗ ಮಾಡ್ತೀನಿ. ಇದು ಮರ, ಹಲಸಿನ ಮರ ಒಂದೇ ಒಂದು ಗಿಡ ಇದೆ. ಆಮೇಲೆ ಇನ್ನೊಂದು ಚಿಕ್ಕ ಗಿಡ ಇದೆ, ಅದು ನಾನು ನೆಟ್ಟಿದ್ದೀನಿ. ಈ ಮರ ಮೊದಲಿಂದ ಇದೆ. ಇದು ಈ ಮಾಲೀಕರದು, ಈ ತೋಟಕ್ಕೆ ಸೇರಿದವರು. ಈಗಾಗಲೇ ಇದರಲ್ಲಿ 3 ಸಾರಿ ಕಾಯಿ ಬಂದಿದೆ. 2023ನೇ ಇಸ್ವಿ ಕಾಯಿ ಬಂದಿದೆ. ಆನಂತರ 24ಕ್ಕೆ ಕಾಯಿ ಬಂದಿಲ್ಲ. 24ಕ್ಕೂ ಕಾಯಿ ಬಂದಿದೆ. 2003ನೇ ಇಸ್ವಿ ಕಾಯಿ ಬಂದಿದೆ. 24ಕ್ಕೆ ಕಾಯಿ ಬಂದಿದೆ. 25ಕ್ಕೆ ಕಾಯಿ ಬಂದಿರಲಿಲ್ಲ ಹಲಸಿನ ಮರದಲ್ಲಿ. ಈ ವರ್ಷ ಬಂದಿದೆ. ನಿಜ ಹೇಳ್ಬೇಕಂದ್ರೆ 3 ಸಾರಿ ಮರದಲ್ಲಿ ಕಾಯಿ ಬಂದಿದೆ. ಇದುವರೆಗೂ ಒಂದು ಕಾಯಿ ಕೂಡ ನಾನು ತಿಂದಿಲ್ಲ. ನೋಡಿ, ನನ್ನ ಮನೆ ಅಲ್ಲಿ ಕಾಣುತ್ತೆ ದೂರದಲ್ಲಿ, ನೋಡಬೇಕು. ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಮನೆ. ಇದೇ ತೋಟದಲ್ಲಿ ಮನೆ ಇರೋದು. ಈ ಕಾರ್ನರಲ್ಲಿ ಈ ಮರ ಇದೆ, ಈ ಕಾರ್ನರಲ್ಲಿ ಈ ಮರ ಇದೆ, ಆ ಕಾರ್ನರಲ್ಲಿ ನನ್ನ ಮನೆ ಇದೆ, ಅಲ್ಲಿ ಸೆಂಟ್ರಲ್ಲಿ ನನ್ನ ಮನೆ ಇದೆ. ಓಕೆನಾ? ಅಲ್ಲಿ ಮನೆ ದೂರದಲ್ಲಿದೆ, ನೀವು ನೋಡ್ಬೋದು. ಈ ಮರದ ತುಂಬ ಕಾಯಿಗಳಿದೆ. ಈಗಾಗಲೇ 3 ಬಾರಿ ಕಾಯಿಗಳು ಬಿಟ್ಟಿದೆ. ಇದುವರೆಗೂ ನಾನು ಒಂದು ಕಾಯಿ ಈ ಮರದಲ್ಲಿ ತಿಂದಿಲ್ಲ. ಅದೇ ಈಗ ಈ ವರ್ಷ ನನಗೆ ನಾರಾಯಣ ರೆಡ್ಡಿ ಅವ್ರ ಮರ ಇದೆ, ಅವ್ರ ತೋಟದಲ್ಲಿ. ಅಕ್ಲಮ್ದಾರ್ ಮರಿಯಪ್ಪ ನಾರಾಯಣ ರೆಡ್ಡಿ ಇದಲ್ಲ, ಅವ್ರ ತೋಟದಲ್ಲಿ. ಅವ್ರೇನು ಮಾಡಿದ್ದಾರೆ, ಅವ್ರ ಮರದಿಂದ ನೋಡಿ, ಆ ಶೆಡ್ ಇದೆ, ಆ ಮರದ ಪಕ್ಕದಲ್ಲಿ ಆ ಕಡೆ, ಆ ಶೆಡ್ ಪಕ್ಕದಲ್ಲಿ ಆ ಕಡೆ ಅವ್ರ ಮರಗಳಿದೆ. ಒಂದು ಮರ ಇದೆ, ಅಲ್ಲಿಂದ ಅವ್ರು ನನಗೊಂದು ಕಾಯಿ ಕಳಿಸಿದ್ದಾರೆ. ಪ್ರಸನ್ನ ಅಂತ ಒಬ್ಬರಿದ್ದಾರೆ, ಆ ಹುಡುಗನ ಕಾಯಲ್ಲಿ ಒಂದು ಕಾಯಿ ಕಳಿಸಿದ್ದಾರೆ. ಲಾಸ್ಟ್ ಟೈಮು 1 ತಿಂಗಳಿಂದ ಒಂದು ಕಾಯಿ ಕಳಿಸಿದ್ರು. ಈಗ ಒಂದು ಕಾಯಿ ಕಳಿಸಿದ್ದಾರೆ, ಅದನ್ನು ಆಮೇಲೆ ತೋರಿಸ್ತೀನಿ ನಾನು. ನೋಡಿ, ಈ ಮರ, ಈಗ ನೀವು ನೋಡ್ತಾರೋ ಮರ ಇದೇ ತೋಟದ್ದು. ಮರದ ತುಂಬ ಕಾಯಿಗಳಿದೆ, ನೋಡ್ಕೊಬಿಡಿ. ಮರದ ತುಂಬ ಕಾಯಿಗಳಿದೆ, ಇದೇ ಮರದ ತುಂಬ ಕಾಯಿಗಳಿದೆ. ಆದರೆ ಇದುವರೆಗೂ ನಾನು ಒಂದು ಕಾಯಿ ಈ ಮರದಲ್ಲಿರೋದು ಹೆಂಗಿದೆ ಟೇಸ್ಟ್ ಅಂತೂ ಕೂಡ ನೋಡಿಲ್ಲ. ಒಂದು ಕಾಯಿ ಕೂಡ ನಾನು ತಿಂದಿಲ್ಲ. ಯಾಕಂದರೆ ಇದು ಈ ತೋಟದವ್ರದ್ದು. ಇವ್ರು ನನಗೆ ವಾಸ ಮಾಡಲಿಕ್ಕೆ ಮನೆ ಕೊಟ್ಟಿದ್ದಾರೆ. ನಾನು ಈ ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀನಿ. ಸೈಕಾಲಜಿಕಲ್ ಆಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕ, ಪಾರಮಾರ್ಥಿಕವಾಗಿ ನಮಗೆ ವಾಸ ಮಾಡಲಿಕ್ಕೆ ಒಂದು ಮನೆ ಅವ್ರು ಕೊಟ್ಟ ಮೇಲೆ ನಾವಲ್ಲಿ ಅವ್ರ ಮರ ಗಿಡದಲ್ಲಿ ಯಾವುದೇ ಕಾಯಿ ಕೇಳಬಾರ್ದು. ಯಾವುದೇ ಒಂದು ಕಾಯಿ ಆಗಲಿ, ಒಂದು ಹಣ್ಣಾಗಲಿ, ಒಂದು ತರಕಾರಿ ಆಗಲಿ ನಾವು ಮುಟ್ಟಬಾರ್ದು. ಒಂದು ವೇಳೆ ಅವ್ರು ಏನಾದರೂ ತಗೊಳ್ಳಿಯಪ್ಪ ಸ್ವಾಮೀಜಿ ತಗೊಳ್ಳಿ, ಗುರುಜಿ ತಗೊಳ್ಳಿ ಅಂತ ಕೊಟ್ಟರೆ ನಾವು ತೊಗೋಬೇಕಷ್ಟೇ. ಅದೇ ಅವ್ರ ಮರದಲ್ಲಿ ಎಷ್ಟಾದರೂ ಇರಲಿ, ಮರ ತುಂಬ ಕಾಯಿಗಳಲ್ಲಿ ಫಲಭರಿತವಾಗಿರಲಿ, ಮರದ ತುಂಬ ನಾವು ಕೀಳಲಿಕ್ಕೆ ಹೋಗಬಾರ್ದು. ನೋಡಿ, ಈ ಮರ ಇದರಲ್ಲಿ ಏಕೈಕ ಮರ ಇದು. ಇದ್ರ ಜೊತೆ ಇನ್ನೂ ಸಣ್ಣ ಸಣ್ಣ ಗಿಡ 2 ಇದ್ದಾವೆ. ಅದರಲ್ಲಿ ನಾನೊಂದು ಗಿಡ ನೆಟ್ಟಿದ್ದೀನಿ. ಇರಲಿ, ಇಷ್ಟೊಂದು ಮರ ಇದ್ದು ನಾನು ಒಂದು ಕಾಯಿ ಕೀಳಲಿಲ್ಲ. ಇದುವರೆಗೂ ಇದರಲ್ಲಿ ಒಂದು ಕಾಯಿ ತಿಂದಿಲ್ಲ. 3 ವರ್ಷದಿಂದ ಕಾಯಿ ಬರ್ತಾಯಿದೆ. ಆದರೆ ನನಗೆ ನಾರಾಯಣ ರೆಡ್ಡಿ, ಅಕ್ಲಮ್ನವರು ನಾರಾಯಣ ರೆಡ್ಡಿ ಮರಿಯಪ್ಪ ಮಗ, ಅವರು ಪ್ರಸನ್ನ ಭೈರಪ್ಪ ಮಗ, ಅವ್ರ ಕೈಯಲ್ಲಿ ನನಗೆ ಒಂದು ಕಾಯಿ ಕಳಿಸಿದ್ದಾರೆ. ಮನೆ ಮೇಲೆ ಆ ಹುಡುಗ ನೆನ್ನೆ ಇಟ್ಟೋದ. ಆ ಹುಡುಗ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಇದನ್ನು ನಾಳೆ ಕಟ್ ಮಾಡ್ಬೋದು. ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ವಿ ಚೆನ್ನಾಗಿ ಹಣ್ಣಾಗಲಿ ಅಂತ. ಈ ಮರ ಈ ತೋಟದಲ್ಲಿ, ಈ ಹಣ್ಣು ಬಂದು, ಈ ಕಾಯಿ ಬಂದು ಈ ತೋಟದ್ದೆಲ್ಲ ನೆನಪಿಟ್ಕೊಳ್ಳಿ. ಸೈಕಾಲಜಿಕಲ್ಗೆ ನಾನು ಇಷ್ಟು ವಿಚಾರ ನಿಮ್ಗೆ ಯಾಕೆ ಹೇಳಿದ್ನಪ್ಪ ಅಂದರೆ, ನೋಡಿರಿ, ಬೇರೆಯವ್ರ ಮರದಲ್ಲೆಲ್ಲ ನಾವು ಕಾಯಿ ಹಣ್ಣು ಹಂಪ್ಲ ಕೀಳಬಾರ್ದು. ಬೇರೆಯವ್ರ ತೋಟದಲ್ಲಿ ನಾವು ಇದ್ದೀವಿ ನಿಜ. ಇನ್ನೊಂದು ನೆಕ್ಸ್ಟ್ ನೋಡೋಣ. ನಮ್ಮ ಜೀವನದಲ್ಲಿ ನಮಗೆ ಹಣ್ಣು ಹಂಪ್ಲ, ತರಕಾರಿ, ಇನ್ನೊಂದು ಮತ್ತೊಂದು, ಹಣ, ಆಸ್ತಿ ಪಾಸ್ತಿ ಎಲ್ಲ ಸಿಗುತ್ತೆ. ಆದರೆ ನಾವು ಆಸೆ ಪಡಬಾರ್ದು ಬೇರೆಯವ್ರ ವಸ್ತುಗಳಿಗೆ. ಈ ಮನೆ ನಮಗೆ ವಾಸ ಮಾಡಲಿಕ್ಕೆ ಅವರು ಕೊಟ್ಟಿದ್ದಾರೆ. 7 ವರ್ಷದಿಂದ ಈ ಮನೆಯಲ್ಲಿದ್ದೀನಿ. ಆದರೆ ಈ ಮನೆ ಹಿಂದ್ಗಡೆ ನೋಡಿ, ಪ್ರಾಣಿಗಳು, ಪಕ್ಷಿಗಳು ಕೂಡ ವಾಸ ಮಾಡ್ತವೆ. ಅಕ್ಕಪಕ್ಕ ಏನೇನು ಸರ್ಪಗಳು, ಕಪ್ಪೆಗಳು, ಆಮೇಲೆ ಇಲಿಗಳು ಇವೆಲ್ಲ ವಾಸ ಮಾಡ್ತವೆ. ಆದರೆ ಇಲ್ಲೊಂದು ಸೌದೆ ಮೆದೆ ಇದೆ. ಇದು ಹಿಂದ್ಗಡೆ ಪ್ರಕಾಶ್ ಅಂತಿದ್ದಾರೆ, ಇವರಿಗೆ ಅವರು ಮೆಂಬರ್ ಪ್ರಕಾಶ್ ಅಂತ. ಅವ್ರದ್ದು ಈ ಒಂದು ಪಪ್ಪಾಯಿ ತೋಟ. ಈ ಪಪ್ಪಾಯಿ ತೋಟ ನಮ್ಮ ಮನೆ ಹಿಂದ್ಗಡೆ ಇರೋದು. ಇದು ಸೌದೆ ಮೆದೆ. ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ 2026ನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಒಂದು ನಾಯಿ ಇದೆ. ಹಳ್ಳಿಯಿಂದ ನನ್ನ ಹತ್ರ ಆಗಾಗ ಬರ್ತಿತ್ತು. ಅದಕ್ಕೇನೋ ಒಂದು ಚಪಾತಿ ಊಟ ಹಾಕ್ತಿದ್ದೆ. ಅದೇನು ಮಾಡಿದೆ, ಇಲ್ಲಿ ಮರಿಗಳು ಹಾಕಿದ್ದೆ. ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ಮರಿ ಹಾಕಿತ್ತು. ಆಗೊಂದು ಸಣ್ಣ ಮರಿ ನೋಡಿದ್ದೆ. ಈಗ ನೋಡಿ, ಇವತ್ತೇ ನೋಡ್ತಾ ಇರೋದು ಎಷ್ಟು ದೊಡ್ಡದಾಗಿದೆ. ಈ ಸೌದೆ ಒಳಗಡೆ ಅದು ಬಂದು ಮರಿಗಳು ಮಾಡಿಬಿಟ್ಟಿದೆ. ಈ ಸೌದೆ ಅಂದರೆ ಈ ಕಡ್ಡಿಗಳು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಟೊಮಾಟೊ, ಕ್ಯಾಪ್ಸಿಕಮ್ಮು ಇತ್ಯಾದಿ ಬೆಳೆಗಳಿಗೆ ನಿಲುವು ಕಡ್ಡಿಯಾಗಿ, ಆಧಾರ ಸ್ತಂಭವಾಗಿ ಆ ಕಡ್ಡಿಗಳನ್ನು ನೆಡ್ತಾರೆ.
ಇದೊಂದು ಪಪ್ಪಾಯಿ ತೋಟ ಈಗ. ಆದ್ದರಿಂದ ಈ ಕಡ್ಡಿಗಳ ಅವಶ್ಯಕತೆ ಇಲ್ಲ. ಪಪ್ಪಾಯಿ ತೋಟಕ್ಕೆ ಕಡ್ಡಿಗಳ ಅವಶ್ಯಕತೆ ಇಲ್ಲ. ಇಲ್ಲೆಲ್ಲ ಮೆದೆ ಹಾಕಿದ್ದಾರೆ. ಇದರ ಪಕ್ಕದಲ್ಲಿ ಆ ಕಡೆ ಮನೆ ಇದೆ ನೋಡಿರಿ, ಮನೆ ನಂದೆ. ಆ ಮನೆ ಇದೆ, ನಾನು ವಾಸ ಮಾಡ್ತಕ್ಕಂಥ ಮನೆ. ಒಂಟಿ ಮನೆ. ಇಲ್ಲಿ ಸುತ್ತಲೂ ಯಾವುದೇ ಮನೆಗಳಿರೋದಿಲ್ಲ. ಹಳ್ಳಿ ಇದೆ ಮುಂದುಗಡೆ ಉತ್ತರಕ್ಕೆ. ಅಲ್ಲಿ ಹೋಗ್ಬೇಕಂದ್ರೆ ಹತ್ರ 200 ಮೀಟ್ರ್ ಹೋಗಬೇಕು. ಆದರೆ ಈ ನಾಯಿ ಇಲ್ಲಿ ಒಂಟಿಯಾಗಿ ಮರಿಗಳಾಕಿದೆ. ಒಂಟಿಯಾಗಿ ನೋಡಿದೆ ನನ್ನ ಮನೆ, ನಾನು ವಾಸ ಮಾಡೋ ಮನೆ ಹಿಂದುಗಡೆ ಈ ಮೆದೆ ಇದೆ. ಈ ಮೆದೆನಲ್ಲಿ ನಾಯಿ ಮರಿ ಹಾಕಿದೆ. ಯಾಕಪ್ಪ ಅಂದರೆ ಸೈಕಲಾಜಿಕಲಾಗಿ ಇಲ್ಲಿ ನಾಯಿಗಳೆಲ್ಲ ಬರುತ್ತೆ ನಮ್ಮ ಮನೆ ಹತ್ರ. ನಾನೇನಾದರೂ ಚಪಾತಿ ಊಟ ಅದು ಇದು ಹಾಕ್ತೀನಿ. ಅವಳಿಗೆ ನನ್ನ ಮೇಲೆ ಆದಷ್ಟು ನಂಬಿಕೆ ಇಷ್ಟ ಆಗಿದೆ. ಅದಕ್ಕೆ ಈ ನಾಯಿ ಏನು ಮಾಡಿದೆ, ಒಂದು ಹೆಣ್ಣಾಯಿ ಊರಲ್ಲಿ ಮರಿಗಳು ಹಾಕಿದರೆ ಊರು ಒಳಗಡೆ ಮರಿಗಳು ಹಾಕೋಕ್ಕೆ ಬೇಜಾನ್ ಜಾಗ ಇದೆ. ಅವುಗಳಿಗೆ ಅವಶ್ಯಕತೆ ಇದೆ, ಅಲ್ಲಿ ಜಾಗ ಇದೆ, ವ್ಯವಸ್ಥೆ ಇದೆ. ಆದರೆ ಅಲ್ಲೇ ಆಗಲಿಲ್ಲ. ಇಲ್ಲಿ ನೋಡ್ರಿ, ಇಕ್ಕಟ್ಟಲ್ಲಿ ಇಲ್ಲಿ ಮರಿಗಳು ಹಾಕಿದೆ. ಈ ಸೌದೆ ಒಳಗಡೆ ಈ ಕಡ್ಡಿಗಳಿದೆಯಲ್ಲ, ಮರದ ಕಂಬಗಳು, ಈ ಮರದ ಒಂದು ಏನು ತುಂಡುಗಳಿದೆ, ಇದರೊಳಗಡೆ ಮರಿಗಳು ಹಾಕಿದೆ. ಬಹಳ ಇಕ್ಕಟ್ಟಾದ ಜಾಗ. ಮೊದಲು ತುಂಬ ಇಕ್ಕಟ್ಟಿತ್ತು. ಫಸ್ಟು ಮರಿ ಹಾಕಿದಾಗ ನೋಡಿದೆ ನಾನು, ತುಂಬ ಇಕ್ಕಟ್ಟಿತ್ತು. ಇವತ್ತು ನೋಡಿದ್ರಲ್ಲಿ ನಾನು ಇವತ್ತೇ ಇಲ್ಲಿ ಬಂದಿರೋದು. ಸುಮಾರು ಮರಿಗಳಿದೆ, 5, 6, 7, 8 ಮರಿಗಳಿದೆ. ನನಗೆ ಗೊತ್ತಿರೋ ಒಂದು 5 ಮರಿ ಮೇಲೆ ಇದೆ. ಅಲ್ಲಿ ಸ್ವಲ್ಪನೇ ಜಾಗ ಇತ್ತು ಒಳಗಡೆ, ಅಲ್ಲಿ ಮರಿ ಆಗಿಬಿಟ್ಟಿದೆ. ಫಸ್ಟು ನಾನು ಒಂದು ಸಾರಿ ಬಂದಿದ್ದೆ ಫೆಬ್ರವರಿ ತಿಂಗಳಲ್ಲಿ. ಆಗ ನೋಡಿದಾಗ ಆಗ ಸ್ಟಾರ್ಟಿಂಗ್ ಮರಿ ಹಾಕಿತ್ತು. ಮರಿ ಹಾಕಿ 2 ದಿನ ಆಗಿತ್ತು ಅಷ್ಟೇ. ಆಗ ಬರೀ ಮರಿ ಹಾಕಿ ನಾಯಿ 2 ದಿನ ಆಗಿತ್ತು, ಆವಾಗ ನೋಡಿದ್ದೆ. ಈಗ ನಾನು ಫೆಬ್ರವರಿಯಲ್ಲಿ ಬಂದಿದ್ದೆ ಇಲ್ಲಿ. ಈಗ ನೋಡಿದ್ರೆ ಏಪ್ರಿಲ್ ತಿಂಗಳಿದು. ಸುಮಾರು 3 ತಿಂಗಳು ಆಗೋಯ್ತು. 2 ತಿಂಗಳು ಆಗೋಯ್ತು. ಈ ಮರಿಗಳಿಗೆ ಇಷ್ಟು ವಯಸ್ಸಾಗಿದೆ, ಇವತ್ತೇ ನೋಡ್ತಿರೋದು. ಇದೊಂದು ಪಪ್ಪಾಯಿ ತೋಟ. ಇವುಗಳದ್ದು ಇಲ್ಲೇ ಆಟ ಪಾಠ ಮಕ್ಕಳದು, ಆ ಮರಿಗಳದು. ಗೊತ್ತಾಯ್ತಲ್ಲ ಯಾಕೆ ನಾಯಿ ಇಲ್ಲಿ ಬಂದು ಮರಿ ಹಾಕಿದೆ, ಯಾಕೆ ನಮ್ಮ ಮನೆಯ ಮುಂದೆನೇ ಕಾಯಿಗಳು, ಮಾವಿನ ಗಿಡ ಒಂದೇ ಒಂದು ಗಿಡದಲ್ಲಿ ಕಾಯಿ ಬಿಟ್ಟಿದೆ. ಇದೆಲ್ಲ ಆಮೇಲೆ ನಾವು ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಸೈಕಾಲಜಿಕಲಾಗಿ ಮಾನವಶಾಸ್ತ್ರದ ಬಗ್ಗೆ ನಾನು ಆಗಿಂದ ಮಾತಾಡ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಬೆಳೆ ಇಟ್ಟಿದ್ದಾರೆ ಪಪ್ಪಾಯಿದು. ಇದು ಇನ್ನೂ ಹಣ್ಣಾಗಿಲ್ಲ. ಸದ್ಯಕ್ಕೆ ಪಪ್ಪಾಯಿ ಬಂದಿದೆ, ಇನ್ನೂ ಹಣ್ಣಾಗಿಲ್ಲ. ಚಿಕ್ಕದಾಗಿ ಗಿಡ ಇದ್ದರೂ ಕಾಯಿ ಮಾತ್ರ ಗಿಡ ತುಂಬ ಇದೆ. ಇಷ್ಟಿಷ್ಟೇ ಗಿಡ ಇದೆ, 4 ಅಡಿ 5 ಅಡಿ ಗಿಡ. ಕಾಯಿಗಳು ಮಾತ್ರ ತುಂಬ ಇದೆ. ಇಂಥ ವಾತಾವರಣದಲ್ಲಿ ರೈತರು ಬೆಳೆ ಬೆಳೀತಕ್ಕಂಥವ್ರು ಯಾರೇ ಆಗಿರಲಿ, ಇಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಜಾಗ ಇರುತ್ತೆ, ಧ್ಯಾನ ಮಾಡ್ಬೋದು, ತಪಸ್ಸು ಮಾಡ್ಬೋದು, ಯೋಗ ಮಾಡ್ಬೋದು. ಒಬ್ಬ ಮನುಷ್ಯ ಪ್ರಶಾಂತವಾದ ವಾತಾವರಣದಲ್ಲಿ ಏಕಾಂತವಾಗಿ ವಾಸ ಮಾಡಿದ್ರೆ, ಅವನು ಧ್ಯಾನ ತಪಸ್ಸು ಮಾಡಿದ್ರೆ ಖಂಡಿತ ಅದು ಆದಷ್ಟು ಬೇಗನೆ ಒಣಗುಡುತ್ತೆ. ತಪಸ್ಸಾಧನೆ, ಯೋಗ ಸಾಧನೆ ಶಕ್ತಿ ಲಭಿಸುತ್ತೆ ಅವನಿಗೆ. ಒಂದು ಅದ್ಭುತವಾದ ಯೋಗ ಶಕ್ತಿ ಅವನಿಗೆ ಲಭಿಸುತ್ತೆ. ಅದೇ ಜನಸಂದಣಿ ಇಡೋ ಕಡೆನೂ ಮಾಡ್ಬೋದು. ಸಿಟಿಗಳಲ್ಲೂ ನಗರಗಳಲ್ಲೂ ತಪಸ್ಸಾಧನೆ ಮಾಡ್ಬೋದು. ನಾನು ಕೂಡ 1990ರಲ್ಲಿ ಸಿಂಗನಪಾಳ್ಯದಲ್ಲಿ ಫ್ಯಾಕ್ಟ್ರಿಯಲ್ಲಿ ತಪಸ್ಸಾಧನೆ ಮಾಡಿದ್ದೀನಿ. ಅಕ್ಕಪಕ್ಕ ಎಷ್ಟೇ ಸೌಂಡುಗಳಿದ್ರು ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಕೊಂಡು ಆದಷ್ಟು ಇಂದ್ರಿಯಗಳ ಮೇಲೆ ಹತೋಟಿ ಸಾಧಿಸಿ ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳಿಲ್ಲದೆ ನಾನು ತಪಸ್ಸಾಧನೆಯನ್ನು 1990ರಲ್ಲಿ ಸಿಂಗನಪಾಳ್ಯದಲ್ಲಿ ಅಲ್ಲಿ ಮಾಡಿ ಸಮಾಧಿಯನ್ನು ಸಿದ್ಧಿ ಮಾಡ್ಕೊಂಡಿದ್ದೀನಿ. ಸಮಾಧಿ ಸ್ಥಿತಿಗೆ ಯಾವ ರೀತಿ ಹೋಗೋದು ಅಂತ ಅಂದರೆ ಹೃದಯ, ಉಸಿರಾಟ ಇದೆಲ್ಲ ನಿಂತೋಗುತ್ತೆ, ನಮ್ಮ ಬ್ರೈನು ಕೋಮಾಗೋಗುತ್ತೆ. ಅದೆಲ್ಲ ಸಮಾಧಿ ಅಂತೀವಿ. ಯಾರ್ಯಾರೋ ಏನಾರೋ ಹೇಳ್ತಾರೆ. ಆದರೆ ಮೆಡಿಕಲಲ್ಲಿ ಚೆಕ್ ಮಾಡಿದಾಗ ಹೃದಯ, ಬ್ರೈನು, ಉಸಿರಾಟ ಚೆಕ್ ಮಾಡಿದಾಗ ಅದು ಡೆಡ್ ಆಗಿರಬೇಕು. ಅದನ್ನು ಸಮಾಧಿ ಅಂತಾರೆ. ಸುಮ್ಮನೆ ನಾನು ಸಮಾಧಿ ಅಂತಾರೆ. ಗೊತ್ತಾಯ್ತಲ್ಲ, ಅದೆಲ್ಲ ಸಮಾಧಿ ಅಲ್ಲ. ಒಬ್ಬ ವ್ಯಕ್ತಿ ಹಿಮಾಲಯಕ್ಕೆ ಹೋಗಿದೆ, ಅಲ್ಲೋಗಿದೆ, ಇಲ್ಲೋಗಿದೆ, ಇಲ್ಲಿದೆ ಅಂತಾರೆ. ಅದೆಲ್ಲ ವೇಸ್ಟು. ಯಾಕಂದರೆ ಮನಸ್ಸು ಸ್ಥಿರವಾಗಿ ನಿಲ್ಲದೆ ಒಳ್ಳೆ ವಾತಾವರಣದಲ್ಲಿ ನಾನಿದ್ದೀನಿ, ಹಿಮಾಲಯದಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂದರೆ ಅದೇನಕ್ಕೂ ಪ್ರಯೋಜನ ಬರೋದಿಲ್ಲ. ನೋಡಿ, ನಮ್ಮ ಮನೆ ಹತ್ರ, ಮನೆಯ ಸುತ್ತಲೂ ಮರಗಳಿದೆ. ಇದು ಕೂಡ ಒಂದು ಮಾವಿನ ಮರ. ಈಗ ಕಾಯಿಗಳು ಬಿಡ್ತಾ ಇದೆ. ಈ ಸಾರಿ ಕಡಿಮೆ ಫಲ ಬಿಟ್ಟಿದೆ. ಇದೆಲ್ಲ ದೊಡ್ಡದಾಗಬೇಕಷ್ಟೆ. ಆಮೇಲೆ ಇಲ್ಲಿ 90ಕ್ಕೆ ಹೆಚ್ಚು ಮಾವಿನ ಗಿಡಗಳಿದೆ. ಇದಕ್ಕೂ ಮೊದಲು ಇಲ್ಲಿ ಹುಣಸೆ ಮರಗಳಿತ್ತು, ಒಡೆದಾಕಿದ್ರು. ಅದಕ್ಕೂ ಮೊದಲು ನೀಲಗಿರಿ ತೋಪಿತ್ತು, ಅದು ಒಡೆದಾಕಿದ್ರು. ಸದ್ಯಕ್ಕೆ ಮನೆಯಲ್ಲಿ ನಾನಿದ್ದೀರಿ. ಇಷ್ಟು ಯೋಗಿ ಜೀವನ ಸತ್ಯಕತೆ ಭಾಗ 45 ಮುಗಿತಾ ಇದೆ. ಸದ್ಯಕ್ಕೆ ಆ ಮರಿಗಳ ತಾಯಿ ಬಂದಿದೆ. ಈಗ ಅದಕ್ಕೊಂಚೂರು ಊಟ ಆಗಿಬಿಡೋಣ. ಅದರ ಮರಿಗಳ ತಾಯಿ ಇಲ್ಲಿ ಬರುತ್ತೆ ಆಗಾಗ. ಪಕ್ಕದಲ್ಲೇ ಇರೋದದು, ಗೊತ್ತಾಯ್ತಲ್ಲ. ಇದೇ ಅವರಮ್ಮ. ನೋಡಿ, ಅವರಮ್ಮನ ತೋರಿಸ್ತಾ ಇದ್ದೀರ, ಮರಿಗಳ ತಾಯಿಲ್ಲ. ಇದು ಇಲ್ಲಿ ಬರುತ್ತೆ, ರಾತ್ರಿ ಎಲ್ಲ ಇಲ್ಲೇ ಮಲಗುತ್ತೆ. ಬೇಸಿಗೆ ಅಲ್ವಾ, ಬಿಸಿ ಜಾಸ್ತಿ. ಅಲ್ಲಿ ಇದಕ್ಕೆ ಎಲ್ಲೋ ಚಪಾತಿ ಗಿಪಾತಿ ಎಲ್ಲ ಒಂಚೂರು ಇಟ್ಕೊತೀರಿ, ಅದೆಲ್ಲ ಇದಕ್ಕೆ ಹಾಕ್ತಿಲ್ಲ, ಅದು ತಿನ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ. ಪ್ರಾಣಿಗಳ ಬೆಲೆ ನಮಗೆ ದಯ ಇರಬೇಕು, ಅನುಕಂಪ ಇರಬೇಕು. ಇಲ್ಲಿಗೆ
ಹಳ್ಳಿ ಇರೋದು ಸುಮಾರು 150 ಮೀಟ್ರ್ ದೂರ. ಇಲ್ಲಿ ಯಾರೂ ಬರೋದಿಲ್ಲ. ಆದರೆ ನಾಯಿಗಳು ಮಾತ್ರ ಬರುತ್ತೆ. 10 ಬರುತ್ತೆ, 5 ಬರುತ್ತೆ, 20 ಬರುತ್ತೆ, ಈ ಥರ ನಾಯಿಗಳು. 10 ಆದರೂ ಬರುತ್ತೆ, ಕನಿಷ್ಠ 7-8 ಆದರೂ ಬರ್ತವೆ. ಕನಿಷ್ಠ 7-8 ಆದರೂ ಇಲ್ಲಿ ಬರ್ತವೆ ಒಂದೊಂದು ಸಾರಿ. ಆದರೆ ಎಷ್ಟೋ ಸಾರಿ ಮರಿಗಳು ಹಾಕಿರ್ತವೆ. ನೋಡಿ, ಈ ನಾಯಿ ಫಸ್ಟು ಇಲ್ಲಿ ವಾತಾವರಣ ನೋಡ್ಕೊತು, ಇಲ್ಲಿ ಹೆಂಗಿದೆ ಏನಿದೆ, ಸೈಕಾಲಜಿಕಲಾಗಿ ಮಾನವಶಾಸ್ತ್ರ ಅನುಗುಣವಾಗಿ ಇಲ್ಲಿ ವಾಸ ಮಾಡ್ಬೋದಾ, ನಾನು ಇಲ್ಲಿ ನನ್ನ ಮಕ್ಕಳನ್ನು ಹಾಕ್ಬೋದಾ, ನನ್ನ ಮಕ್ಕಳನ್ನು ಇಲ್ಲಿ ಹಾಕಿದರೆ ಇಲ್ಲಿ ನನಗೆ ಸೇಫಾ, ಇದು ನನಗೆ ಸೇಫಾದ ಜಾಗನಾ ಅಲ್ವಾ, ಈ ರೀತಿ ಈ ಒಂದು ನಾಯಿ ಯೋಚನೆ ಮಾಡಿದೆ. ಅದಕ್ಕೆ ಮರಿಗಳನ್ನು ಹಾಕಿದೆ. ಅದೇ ರೀತಿ ಮಾವಿನ ಗಿಡ ನೋಡ್ರಿ, ಮನೆ ಮುಂದುಗಡೆ ಇದೆ, ಸುಮಾರು 90 ಗಿಡ ಇದೆ. ಆದರೆ ಒಂದರಲ್ಲಿ ಮಾತ್ರ ಕಾಯಿ ಬಂದಿದೆ. ಅದು ಮನೆ ಮುಂದೆ ಇರ್ತಕ್ಕಂಥ ಇದರಲ್ಲಿ ಮಾತ್ರ ಕಾಯಿ ಬಂದಿದೆ. ನಾನು ಲಾಸ್ಟ್ ಟೈಮ್ ಒಂದು ಸ್ವರೆ ಗಿಡ ಉಣಿದ್ದೆ, ಅದು ಕೂಡ ಹಾಗೆ ಮಾಡ್ತು. ವೀಕ್ಷಕರೇ, ಸೈಕಾಲಜಿಕಲಾಗಿ ಯೋಗಿಗಳು ತಪಸ್ಸಿಗಳು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಜಿಂಕೆಗಳಿರುತ್ತೆ, ಮೊಲಗಳಿರುತ್ತೆ, ಒಂದು ಒಳ್ಳೆಯ ವಾತಾವರಣ ಇರುತ್ತೆ. ನೀವು ಕೇಳಿದರೆ ಗೊತ್ತಾಯ್ತಲ್ಲ. ಇಷ್ಟು ಲಲಚರಿತ್ರೆ. ವೀಕ್ಷಕರೇ, ನಾವೆಲ್ಲೇ ಇರಲಿ ಹೇಗೆ ಇರಲಿ, ನಾವು ತಲೆ ಕೆಳಗೆ ಹಾಕಿ ಕಾಲು ಮೇಲೆ ಎತ್ತಿ ತಪಸ್ಸು ಮಾಡ್ತೀವಿ ಅಂತ ಅಂದ್ಕೋಬಾರ್ದು. ನಮ್ಮಲ್ಲಿ ಒಳ್ಳೆಯ ಮನಸ್ಸು, ಒಳ್ಳೆಯ ಭಾವನೆಗಳಿರಬೇಕು. ಆಗಲೇ ಪ್ರತಿ ಪ್ರಾಣಿಗಳು ನಮ್ಮನ್ನು ಇಷ್ಟಪಡ್ತವೆ. ನಾವಿರೋ ಸ್ಥಳದಲ್ಲಿ ಒಳ್ಳೆಯ ಜೀವಿಗಳು ವಾಸ ಮಾಡ್ತವೆ, ಪ್ರಶಾಂತವಾದ ಜೀವಿಗಳು ವಾಸ ಮಾಡ್ತವೆ. ಕಪ್ಪೆಗಳು, ನೀವು ಲಾಸ್ಟ್ ಟೈಮ್ ನೋಡಿರಬೇಕು, ಓಮಾಸ್ NS 2012 ಆ ಚಾನಲಲ್ಲಿ, ಹಾಗೆ ನಾಗಸೃಷ್ಟಿ ಚಾನಲಲ್ಲಿ ನಾನು ಕಪ್ಪೆ ಬಗ್ಗೆ, ಸರ್ಪಗಳ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದೇ ಮನೆ ಹತ್ರ ಬಂದಂಥ ವಾಸ ಮಾಡಿರ್ತಕ್ಕಂಥ ಕಪ್ಪೆಗಳ ಬಗ್ಗೆ ನೀವು ನೋಡ್ಬೋದು. ಹಾಗೆ ನಾಯಿಗಳ ಬಗ್ಗೆನೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಸೈಕಾಲಜಿಕಲಾಗಿ ಯಾಕೆ ಹೇಳಿದೆ ಅಂದರೆ, ಒಬ್ಬ ತಪಸ್ವಿ ಆದವನು, ಒಬ್ಬ ಯೋಗಿ ಆದವನು, ಅವರು ಎಲ್ಲೇ ತಪಸ್ಸಾಧನೆ ಮಾಡಲಿ, ಮನಸ್ಸನ್ನು ಸ್ಥಿರವಾಗಿಟ್ಕೋಬೇಕು. ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳೋದೆ, ಆಸೆ ಆಕಾಂಕ್ಷೆಗಳನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದೆ, ನ್ಯಾಯ ನೀತಿ ಸತ್ಯಧರ್ಮವನ್ನು ಪಾಲನೆ ಮಾಡದೆ ಅನ್ಯಾಯ ಅಕ್ರಮಗಳೆಲ್ಲ ತೊಡಗಿ ಮಾಡಬಾರ್ದನ್ನೆಲ್ಲ ಮಾಡ್ತಾಯಿದ್ರೆ ಅವರು ಹಿಮಾಲಯ ಪರ್ವತದಲ್ಲಿರಲಿ, ದೇವಸ್ಥಾನದಲ್ಲಿರಲಿ, ಮಠದಲ್ಲಿರಲಿ, ಏನೇ ಆಗಿರಲಿ, ಅವರಿಗೆ ಖಂಡಿತ ಸಿದ್ಧಿ ಅನ್ನೋದು ಸಿಗೋದಿಲ್ಲ. ಯಾರು ಕೆಟ್ಟವರಿದ್ದಾರೆ ಅವ್ರಿಗೆ ಸಿದ್ಧಿ ಯಾವತ್ತಿಗೂ ಒಲೆಯೋದಿಲ್ಲ, ನೆನಪಿಟ್ಕೊಳ್ಳಿ. ಯಾರು ಒಳ್ಳೆಯವರಿದ್ದಾರೆ ಅವರು ಯಾರ್ದೋ ಬೇರೆಯವ್ರ ಮನೆಯಲ್ಲಿ ವಾಸ ಮಾಡಲಿ, ಗುಡಿಸ್ಲಲ್ಲಿ ವಾಸ ಮಾಡಲಿ, ಮರದ ಕೆಳಗೆ ವಾಸ ಮಾಡಲಿ, ಅವರಿಗೆ ಖಂಡಿತ ಭಗವಂತ ಒಲಿತಾನೆ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸದಾಲಾಭಗಳೋದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಮರಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಒಳ್ಳೆಯದಾಗಲಿ ನಿಮಗೆ. ಓಂ ಶಾಂತಿ, ಓಂ ಶಾಂತಿ.